ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಪ್ರಾಚೀನ ಭಾರತದಲ್ಲಿ ಮೊದಲ ಯುರೋಪಿಯನ್ ಆಕ್ರಮಣ ಯಾರಿಂದ ನಡೆಯಿತು? ಆಪ್ಷನ್ ನಂಬರ್ ಎ ಇರಾನಿಯರಿಂದ, ಆಪ್ಷನ್ ನಂಬರ್ ಬಿ ಶಕಗಳಿಂದ, ಆಪ್ಷನ್ ನಂಬರ್ ಸಿ ಗ್ರೀಕರಿಂದ, ಆಪ್ಷನ್ ನಂಬರ್ ಡಿ ಕುಶಾನರಿಂದ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಗ್ರೀಕರಿಂದ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಾಚೀನ ಭಾರತದಲ್ಲಿ ಮೊದಲ ಯುರೋಪಿಯನ್ ಆಕ್ರಮಣ ಗ್ರೀಕರಿಂದ ಆಯಿತು ಫ್ರೆಂಡ್ಸ್. ಪ್ರಶ್ನೆ 2. ಹುಲಿಯನ್ನು ಭಾರತದ ರಾಷ್ಟ್ರ ಪ್ರಾಣಿ ಎಂದು ಯಾವಾಗ ಘೋಷಿಸಲಾಯಿತು? ಆಪ್ಷನ್ ನಂಬರ್ ಎ 1963, ಆಪ್ಷನ್ ನಂಬರ್ ಬಿ 1970, ಆಪ್ಷನ್ ನಂಬರ್ ಸಿ 1972, ಆಪ್ಷನ್ ನಂಬರ್ ಡಿ 1973. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1973 ಅಂತ ಹೇಳ್ಬೋದು ಫ್ರೆಂಡ್ಸ್. ಹುಲಿಯನ್ನು ಭಾರತ ರಾಷ್ಟ್ರ ಪ್ರಾಣಿ ಎಂದು 1973ರಲ್ಲಿ ಘೋಷಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 3. ಸೆಂಟ್ರಾಯ್ಡ್ನ ಒಳಭಾಗವು ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ ನಂಬರ್ ಎ ಕ್ಯಾಂಬಿಯಂ, ಆಪ್ಷನ್ ನಂಬರ್ ಬಿ ತ್ರಿಜ್ಯ, ಆಪ್ಷನ್ ನಂಬರ್ ಸಿ ಪ್ರೋಟೀನ್, ಆಪ್ಷನ್ ನಂಬರ್ ಡಿ ವಿಟಮಿನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪ್ರೋಟೀನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೆಂಟ್ರಾಯ್ಡ್ನ ಒಳಭಾಗವು ಬಂದ್ಬಿಟ್ಟು ಪ್ರೋಟೀನಿಂದ ಮಾಡಲ್ಪಟ್ಟಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 4. ಸೆಲ್ಯುಲಾರ್ ಆರ್ಗನೈಲ್ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ನಂಬರ್ ಎ ರಾಬರ್ಟ್ ಬ್ರೌನ್, ಆಪ್ಷನ್ ನಂಬರ್ ಬಿ ಅಲ್ಫೋನ್ಸೋ, ಆಪ್ಷನ್ ನಂಬರ್ ಸಿ ಶಿಗಾರ್ಬಿ ನಿಕೋಲ್ಸನ್, ಆಪ್ಷನ್ ನಂಬರ್ ಡಿ ಎಲ್ಲ ತಪ್ಪು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರಾಬರ್ಟ್ ಬ್ರೌನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ರಾಬರ್ಟ್ ಬ್ರೌನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಜೈನ್ ಧರ್ಮದ ಮೊದಲ ತೀರ್ಥಂಕರ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಮಹಾವೀರ ಸ್ವಾಮಿ, ಆಪ್ಷನ್ ನಂಬರ್ ಬಿ ಋಷಭದೇವ, ಆಪ್ಷನ್ ನಂಬರ್ ಸಿ ಪಾರ್ಶ್ವನಾಥ, ಆಪ್ಷನ್ ನಂಬರ್ ಡಿ ಅಜಿತನಾಥ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಋಷಭದೇವ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೈನ್ ಧರ್ಮದ ಮೊದಲ ತೀರ್ಥಂಕರ ಬಂದ್ಬಿಟ್ರು ಆಪ್ಷನ್ ನಂಬರ್ ಬಿ ಋಷಭದೇವ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಆದಿ ಜೈನ್ ಗ್ರಂಥಗಳ ಭಾಷೆ ಯಾವುದು? ಆಪ್ಷನ್ ನಂಬರ್ ಎ ಸಂಸ್ಕೃತ ಭಾಷೆ, ಆಪ್ಷನ್ ನಂಬರ್ ಬಿ ಪ್ರಾಕೃತ ಭಾಷೆ, ಆಪ್ಷನ್ ನಂಬರ್ ಸಿ ಪಾಲಿ ಭಾಷೆ, ಆಪ್ಷನ್ ನಂಬರ್ ಡಿ ಅಬ್ರಾಷ್ ಭಾಷೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪ್ರಾಕೃತ ಭಾಷೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೈನ್ಗಳ ಗ್ರಂಥಗಳ ಭಾಷೆ ಬಂದ್ಬಿಟ್ಟು ಪ್ರಾಕೃತ ಭಾಷೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಜೇರ್ನ ಆಧುನಿಕ ಹೆಸರೇನು? ಆಪ್ಷನ್ ನಂಬರ್ ಎ ರಿಪಬ್ಲಿಕ್ ಆಫ್ ಕಾಂಗೋ, ಆಪ್ಷನ್ ನಂಬರ್ ಬಿ ಟೋಗೋಲ್ಯಾಂಡ್, ಆಪ್ಷನ್ ನಂಬರ್ ಸಿ ವಾಸೋಟೋಲ್ಯಾಂಡ್, ಆಪ್ಷನ್ ನಂಬರ್ ಡಿ ಬೆಚುವೋನಾಲ್ಯಾಂಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೇರ್ನ ಆಧುನಿಕ ಹೆಸರು ಬಂದ್ಬಿಟ್ಟು ರಿಪಬ್ಲಿಕ್ ಆಫ್ ಕಾಂಗೋ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ಭಾರತದಲ್ಲಿ ಮೊದಲ ಚುನಾಯಿತ ಲೋಕಸಭೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಆಪ್ಷನ್ ನಂಬರ್ ಎ ಜನವರಿ 1952, ಆಪ್ಷನ್ ನಂಬರ್ ಬಿ ಏಪ್ರಿಲ್ 1952, ಆಪ್ಷನ್ ನಂಬರ್ ಸಿ ನವೆಂಬರ್ 1950, ಆಪ್ಷನ್ ನಂಬರ್ ಡಿ ನವೆಂಬರ್ 1949. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಏಪ್ರಿಲ್ 1952 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ನಂಬರ್ ಬಿ ಸ್ಟೀಫನ್ ಹಾಕಿಂಗ್, ಆಪ್ಷನ್ ನಂಬರ್ ಸಿ ಡಬ್ಲ್ಯೂ.ಜಿ. ಗ್ರೇಸ್, ಆಪ್ಷನ್ ನಂಬರ್ ಡಿ ಜಾನ್ ಲೆವನ್.
ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಚಾರ್ಲ್ಸ್ ಬ್ಯಾಬೇಜ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಂಪ್ಯೂಟರ್ನ ಪಿತಾಮಹ ಬಂದ್ಬಿಟ್ಟು ಚಾರ್ಲ್ಸ್ ಬ್ಯಾಬೇಜ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10. ಡೇಟಾ ಪ್ರಸರಣದ ವೇಗವನ್ನು ಅಳೆಯಲು ಸಾಮಾನ್ಯವಾಗಿ ಬಳಸುವ ಘಟಕ ಯಾವುದು? ಆಪ್ಷನ್ ನಂಬರ್ ಎ ಮೆಗಾಹರ್ಟ್ಜ್. ಆಪ್ಷನ್ ನಂಬರ್ ಬಿ ಪ್ರತಿ ಸೆಕೆಂಡ್. ಆಪ್ಷನ್ ನಂಬರ್ ಸಿ ಪ್ರತಿ ಬಿಟ್ ಸೆಕೆಂಡ್. ಆಪ್ಷನ್ ನಂಬರ್ ಡಿ ನ್ಯಾನೋ ಸೆಕೆಂಡ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪ್ರತಿ ಬಿಟ್ ಸೆಕೆಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಡೇಟಾ ಪ್ರಸಾರದ ವೇಗವನ್ನು ಅಳೆಯಲು ಬಳಸುವ ಸಾಮಾನ್ಯ ಘಟಕ ಬಂದ್ಬಿಟ್ಟು ಪ್ರತಿ ಬಿಟ್ ಸೆಕೆಂಡ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 11. ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಮೂಲ ರಚನೆಯನ್ನು ಘೋಷಿಸಿತು? ಆಪ್ಷನ್ ನಂಬರ್ ಎ ಕೇಶವಾನಂದ ಭಾರತಿ ಪ್ರಕರಣ. ಆಪ್ಷನ್ ನಂಬರ್ ಬಿ ಗೋಲಕನಾಥ್ ಪ್ರಕರಣ. ಆಪ್ಷನ್ ನಂಬರ್ ಸಿ ಮಿನರ್ವರ್ ಮಿಲ್ಸ್. ಆಪ್ಷನ್ ನಂಬರ್ ಡಿ ಗೋಪಾಲನ್ ಪ್ರಕರಣ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕೇಶವಾನಂದ ಭಾರತಿ ಪ್ರಕರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಸ್ವಾತಂತ್ರ್ಯದ ಆಧಾರವಾಗಿದೆ? ಆಪ್ಷನ್ ನಂಬರ್ ಎ ಮ್ಯಾಂಡಮಸ್. ಆಪ್ಷನ್ ನಂಬರ್ ಬಿ ಹೇಬೇಸ್ ಕಾರ್ಪಸ್. ಆಪ್ಷನ್ ನಂಬರ್ ಸಿ ಪ್ರಾಧಿಕಾರದ ವಿಚಾರಣೆ. ಆಪ್ಷನ್ ನಂಬರ್ ಡಿ ರೆಫರಲ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹೇಬೇಸ್ ಕಾರ್ಪಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವೈಯಕ್ತಿಕ ಸ್ವಾತಂತ್ರ್ಯದ ಆಧಾರ ಬಂದ್ಬಿಟ್ಟು ಹೇಬೇಸ್ ಕಾರ್ಪಸ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 13. ಈ ಕೆಳಗಿನ ಯಾವ ಭಾಷೆಯನ್ನು 8ನೇ ಶೆಡ್ಯೂಲ್ನಲ್ಲಿ ಉಲ್ಲೇಖಿಸಿಲ್ಲ? ಆಪ್ಷನ್ ನಂಬರ್ ಎ ಸಂಸ್ಕೃತ. ಆಪ್ಷನ್ ನಂಬರ್ ಬಿ ಸಿಂಧಿ ಭಾಷೆ. ಆಪ್ಷನ್ ನಂಬರ್ ಸಿ ಇಂಗ್ಲೀಷ್. ಆಪ್ಷನ್ ನಂಬರ್ ಡಿ ನೇಪಾಳಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇಂಗ್ಲೀಷ್ ನೋಡಿ ಫ್ರೆಂಡ್ಸ್. ಶೆಡ್ಯೂಲ್ನಲ್ಲಿ 8ನೇ ಭಾಷೆಯಾಗಿ ಇಂಗ್ಲೀಷನ್ನು ಸೇರಿಸಿಲ್ಲ ಫ್ರೆಂಡ್ಸ್. ಪ್ರಶ್ನೆ 14. ಡಿನೈಟ್ರಿಫಿಕೇಷನ್ ಪ್ರಕ್ರಿಯೆಯನ್ನು ಯಾವ ಬ್ಯಾಕ್ಟೀರಿಯಾದ ಮೂಲಕ ಸಾಧಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಥಿಯೋಬಾಸಿಲಸ್. ಆಪ್ಷನ್ ನಂಬರ್ ಬಿ ಸೋಡೋಮೋನಾಸ್. ಆಪ್ಷನ್ ನಂಬರ್ ಸಿ ಮೇಲಿನ 2. ಆಪ್ಷನ್ ನಂಬರ್ ಡಿ 2 ಅಲ್ಲ, 2 ಅಂದರೆ 2 ತಪ್ಪು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮೇಲಿನ 2 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. 1774ರಲ್ಲಿ ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ನಂಬರ್ ಎ ಸ್ಯಾಮ್ಯುಯಲ್ ಬೆಕೆಟ್. ಆಪ್ಷನ್ ನಂಬರ್ ಬಿ ಲಾರೆನ್ಸ್. ಆಪ್ಷನ್ ನಂಬರ್ ಸಿ ಜೋಸೆಫ್ ಪ್ರಿಸ್ಟ್ಲಿ. ಆಪ್ಷನ್ ನಂಬರ್ ಡಿ ಮಾರ್ಸೆಲ್ ಪ್ರೌಸ್ಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಜೋಸೆಫ್ ಪ್ರಿಸ್ಟ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಆಮ್ಲಜನಕವನ್ನು ಕಂಡುಹಿಡಿತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.